ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಓಂ ಫ್ಲೇವರ್ಸ್ ಕಿಚನ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ಇವತ್ತು ನಾನು ಪಾಂಪ್ಲೆಟ್ ಫಿಶ್ ಮಸಾಲ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಾಯ್ಲ್ಡ್ ರೈಸ್ಗೆ ತುಂಬ ಒಳ್ಳೆ ಕಾಂಬಿನೇಷನ್ ನೀಡುವಂಥ ಸಾಂಬಾರು. ನೀವು ಕೂಡ ಎಷ್ಟೊಂದು ಥರ ಫಿಶ್ ಸಾಂಬಾರನ್ನ ಮಾಡಿರ್ತೀರ. ಈ ರೀತಿ ಮಸಾಲ ಹಾಕಿ ಒಂದ್ಸರಿ ಸಾಂಬಾರನ್ನ ಟೇಸ್ಟ್ ಮಾಡಿ. ಫಿಶಲ್ಲಿ ಹೈ ಪ್ರೋಟೀನು ಹಾಗೆ ಒಮೆಗಾ 3 ಕಂಟೆಂಟ್ ಇರುತ್ತೆ. ನಾನಿಲ್ಲಿ ತೊಗೊಂಡಿರೋ ಬಾಯ್ಲ್ಡ್ ರೈಸ್ ಕೂಡ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಒಂದು ಅರ್ಧ kg ಆಗೋಷ್ಟು ಪಾಂಪ್ಲೆಟ್ ಫಿಶ್ನ ಅರಿಶಿನ, ಹುಣಸೆ ಹುಳಿ ಹಾಗೂ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, ಸ್ವಲ್ಪ ಅರಿಶಿನ, ಚಕ್ಕೆ, ಲವಂಗ, ಶುಂಠಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಒಂದು ದೊಡ್ಡ ಸೈಜ್ ಆಗೋಷ್ಟು ಟೊಮೊಟೊ, ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಖಾರದ ಪುಡಿ, ಧನಿಯಾ ಪೌಡರು, ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಬರ್ತೀನಿ. ತೊಗೊಂಡಿರೋ ಅಷ್ಟು ಕಾಯಿ ತುರಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ಪೂನ್ ಚಿಕ್ಕದಾಗಿರೋದ್ರಿಂದ 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ನಿಮ್ಮದು ಟೇಬಲ್ ಸ್ಪೂನ್ ಆದರೆ 1 ಟೇಬಲ್ ಸ್ಪೂನ್ ಸಾಕು. ಸ್ವಲ್ಪ ಗಸಗಸೆ ತೊಗೊಳ್ತಾ ಇದ್ದೀನಿ, 1/4 ಚಮಚ ಅಷ್ಟು. 1/4 ಚಮಚ ಅಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ತೆಗೆದಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಸೇರಿಸಲ್ಲ ನಾನು, ಯಾಕಂದರೆ ಹುಣಸೆಹಣ್ಣು ಹುಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಲ್ಲಿರೋ ನಾರು ಹಾಗೂ ಅದು ಕಸನೆಲ್ಲ ತೆಗೆದು ಬರೀ ಅದರದ್ದು ಪಲ್ಪು ಹಾಗೆಯೇ ರಸನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈ ರೀತಿ ಮಾಡೋದ್ರಿಂದ ಹುಳಿ ಸ್ಪೈಸಿ ಹಾಗೆಯೇ ಮಸಾಲ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಬನ್ನಿ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದು ನುಣ್ಣಗೆ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇದು ಗ್ರೈಂಡ್ ಆದರೆ ಸಾಕು. ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಇದೇ ಥರನೇ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಗ್ರೈಂಡ್ ಆಗೋಷ್ಟರಲ್ಲಿ ನಾನು ಆಗಲೇ ಪಾತ್ರೆನ ಸ್ಟವ್ ಮೇಲೆ ಬಿಸಿಯಾಗೋಕೆ ಇಟ್ಟಿದ್ದೆ. ಪಾತ್ರೆ ಕೂಡ ಕಾಯ್ದಿದೆ. ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಅಂತಲೇ ಆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವೋ ಮಸಾಲಾನ, ಆ ಮಸಾಲಾನ ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಸೇರಿಸಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿರುವ ಈರುಳ್ಳಿ, ಕರಿಬೇವು ಜೊತೆಗೆ ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಒಂದು ಕುದಿ ಬರೋ ತನಕನೂ ನಾನಿಲ್ಲಿ ವೆಯ್ಟ್ ಮಾಡ್ತೀನಿ. ನೋಡಿ, ಈಗ ಕುದಿ ಬಂದಿದೆ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವೋ ಆ ಮಸಾಲ ಜಾರಿಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಆ ಮಸಾಲೆನ ಈ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ನಾವು ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ನಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ. ನೋಡಿ, ಕನ್ಸಿಸ್ಟೆನ್ಸಿಗೆ ನಾನು ಮತ್ತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಯಾಕಂದರೆ ಮತ್ತೆ ನಾವು ಒಂದು 15 ನಿಮಿಷ ಈ ಸಾಂಬಾರನ್ನ ಬೇಯೋದಕ್ಕೆ ಬಿಡ್ತೀನಿ. ಇದು ಒಂದು ಕುದಿ ಬಂದಮೇಲೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪು ನಾನು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಪುಡಿ ಉಪ್ಪನ್ನ ನೀವು ಸೇರಿಸ್ಕೋಬೋದು. ಮನೆಯಲ್ಲಿ ಜಾಸ್ತಿ ಕಲ್ಲುಪ್ಪೆ ಯೂಸ್ ಮಾಡೋದು ನಾವು. ಕಲ್ಲುಪ್ಪೆಲ್ಲ ಸೇರಿಸಿ ನೀಟಾಗಿ ಒಂದು ಟೈಮ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮಸಾಲೆದು ಹಸಿ ವಾಸನೆ ಹೋಗೋ ತನಕನೂ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಬನ್ನಿ, ಈಗ ಅದು 10 ಮಿನಿಟ್ಸ್ ಆಗಿದೆ. ಸಾಂಬಾರು ಕೂಡ ಬೆಂದಿದೆ, ಮಸಾಲ ಫ್ಲೇವರ್ಸ್ ಎಲ್ಲನೂ ಹೋಗಿದೆ. ಈ ಟೈಮಲ್ಲಿ ನಾನೇನು ತೊಳೆದಿಟ್ಕೊಂಡಿದ್ನೋ ಮೀನನ್ನು ಈ ಟೈಮಲ್ಲಿ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿನೂ ಕೂಡ ನೋಡಿ ಪರ್ಫೆಕ್ಟಾಗಿ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಸಾಂಬಾರು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುಗೂ ಬೇಡ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈಗ ಒಂದೊಂದೇ ತೆಗೆದಿಟ್ಕೊಂಡಿರೋ ಮೀನನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೀನಿಗೆ ಅರಿಶಿನ, ಉಪ್ಪು ಹಾಗೆ ಹುಣಸೆಹಣ್ಣು ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟು ತೊಳೆದಿಟ್ಕೊಂಡಿರೋದ್ರಿಂದ ಮೀನು ಸಾಂಬಾರು ಮಾಡಿದರೆ ಯಾವುದೇ ರೀತಿಯಾಗತ್ತಾ ಕೌಚಿ ಸ್ಮೆಲ್ಲು ಬರೋದಿಲ್ಲ. ಚೆನ್ನಾಗಾಗುತ್ತೆ ಸಾಂಬಾರು. ಎಲ್ಲೂ ಕೂಡ ನಿಮಗೆ ಕೌಚು ಸ್ಮೆಲ್ಲು ಬರೋಲ್ಲ. ಈ ರೀತಿ ಒಂದು ಸರಿ ನೀವು ಮನೆಯಲ್ಲೇ ಮೀನು ತಂದು ನಾನು ಹೇಳಿರೋ ಮೆಥಡಲ್ಲಿ ಸಾಂಬಾರು ಮಾಡಿ ನೋಡಿ. ಮನೆ ಜನ ಎಲ್ಲನೂ ಇಷ್ಟಪಟ್ಟು ತಿಂತಾರೆ.
ನಾನು ಕ್ಲೀನ್ ಮಾಡಿರೋಂತಹ ಮೆಥಡಲ್ಲಿ ನೀವು ಕೂಡ ಮೀನನ್ನ ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ರೀತಿ ಕೌಚಿ ಸ್ಮೆಲ್ ಬರೋದಿಲ್ಲ. ಮನೆ ಜನ ಎಲ್ಲನೂ ಕೂಡ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೆ ಹೆಲ್ದಿ ಆಗಿರುವಂತಹ ಮೀನು ಸಾಂಬಾರು ನೀವು ಮನೆಯಲ್ಲೇ ಮಾಡಿ ನಾನು ಹೇಳಿರೋ ಥರ ಮೆಥಡಲ್ಲಿ. ಈಗ ಇದನ್ನು ಲಿಡ್ಡು ಕ್ಲೋಸ್ ಮಾಡಿ ಮತ್ತೆ 5 ಮಿನಿಟ್ಸು ಬೇಯೋದಕ್ಕೆ ಬಿಡ್ತೀನಿ. 5 ಮಿನಿಟ್ಸ್ ಬಿಟ್ಟರೆ ಸಾಕು. ಆಲ್ರೆಡಿ ಸಾಂಬಾರು ಬೇಯೋದಕ್ಕೆ ನಾನು 10 ಮಿನಿಟ್ಸ್ ಬಿಟ್ಟಿದ್ದೀನಿ. 5 ಮಿನಿಟ್ಸಲ್ಲೇ ನಾನು ಹಾಕಿರೋಂತಹ ಮೀನು ಎಲ್ಲನೂ ಕರೆಕ್ಟಾಗಿ ಬೆಂದಿರುತ್ತೆ. ಸೊ ನೋಡಿ 5 ಮಿನಿಟ್ಸ್ ಆಗಿದೆ. ಈಗ ನಾನು ಓಪನ್ ಮಾಡ್ತಾಯಿದ್ದೀನಿ. ಮೀನು ಕೂಡ ಒಂದು ಬೆಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಜಾಸ್ತಿ ಬೇಯಿಸಿದ್ರೆ ಮೀನು ಸಪ್ರೇಟು, ಮುಳ್ಳು ಸಪ್ರೇಟು ಈ ಥರ ಎಲ್ಲ ಆಗೋಗುತ್ತೆ. ಸೊ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೇನೆ. 5 ಮಿನಿಟ್ಸು ನೋಡಿ ಬೆಂದಿದೆ ಪರ್ಫೆಕ್ಟಾಗೆ. ನೀವು ಕೂಡ ಈ ಟೇಸ್ಟಿ ಹಾಗೂ ಹೆಲ್ದಿ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಟೇಸ್ಟಿ ಹಾಗೂ ಹೆಲ್ದಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.